ದುರ್ಗಾ ಇನ್ನೂ ಮಲಗಿದಾಳೆ. ಹೌದು, ಅಪ್ಪ ಎಲ್ಲಿ? ಬಾತ್ರೂಮ್ ಅಲ್ಲಿದ್ದಾರ? ಅಪ್ಪ ಅಪ್ಪ, ನೆಲದ ಮೇಲೆ ಏನಕ್ಕೆ ಮಲಗಿದ್ದೀರಾ? ಬೆಡ್ ಮೇಲೆ ಜಾಗ ಇರ್ಲಿಲ್ವಾ? ಅಯ್ಯೋ ಕಂದ, ಜಾಗ ಇದ್ರಿಗೆ ಏನು ಪ್ರಯೋಜನ ಹೇಳು? ಆ ದುರ್ಗಾ ಕೊಟ್ಟಿರೋ ಪ್ರಸಾದ ಇದು. ಪ್ರಸಾದನ ಅಂದ್ರೆ? ಅಂದ್ರೆ ಪಾಪ ಹತ್ತು ಸುಸ್ತಾಗ್ಬಿಟ್ಟಿದಲ್ಲ, ತಲೆಯಲ್ಲಿ ಬರೀ ಅದೇ ಓಡ್ತಿದ್ಯೋ ಏನೋ. ಆರಾಮಾಗಿ ಮಾಡ್ಕೊಳ್ಳಿ. ಯಪ್ಪ, ಒಳ್ಳೆ ಫುಟ್ಬಾಲ್ ಓದಂಗೆ ಓದ್ಬಿಟ್ಲು. ಬೆನ್ಮೂಳೆ ಎಲ್ಲ ಡ್ಯಾನ್ಸ್ ಆಡ್ತಾ ಇದೆ. ಎದ್ಲು ಏನಾಯ್ತು ಅಂತ ಕೇಳಿ ಸರಿಯಾಗಿ ಕ್ಲಾಸ್ ತಗೊಂತೀನಿ. ತಗೊಳ್ಳಿ. ಪುಟ್ ಮೇಡಮ್, ಏನಿವತ್ತು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಅಯ್ಯೋ, ಟೈಮ್ ಆಗೋಯ್ತಾ? ಓ, ನಿನ್ನೆ ನಂಗೆ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಇಷ್ಟೊಂದು ತಡ ಆಗ್ಬಿಟ್ಟಿದೆ. ಹೌದು, ಬಾಸಲ್ಲಿ ಅವರು ಎದ್ಬಿಟ್ರಾ? ಅಯ್ಯೋ, ಇಷ್ಟೊಂದು ಟೈಮ್ ಆಗೋಗ್ಬಿಟ್ಟಿದ್ಯಾ? ದುರ್ಗಾ, ಅಪ್ಪ ಇಲ್ಲಿ. ಬಾಸು ಇಲ್ಲೇ ಇದ್ದೀರಾ? ಗುಡ್ ಮಾರ್ನಿಂಗ್ ಬಾಸು. ಹೌದು, ನೆಲದ ಮೇಲೆ ಕುತ್ಕೊಂಡೇನು ಯೋಗ ಮಾಡ್ತಿದ್ರಾ? ಮಾಡಿ ಯೋಗ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತಾರೆ, ದಿನ ಮಾಡಿ ಬಾಸು. ಅಯ್ಯೋ, ನಿಮಗೆ ಕಾಫಿ ಮಾಡಿಕೊಡ್ಬೇಕಲ್ವಾ? ಪುಟ್ ಮೇಡಮ್, ನಿಂಗೆ ಹಾಲು ಕೊಡ್ಬೇಕಲ್ವಾ? ಬಾ. ಅಲ್ಲ ಕಂದ, ಒದ್ದಿದ್ದವಳು ಯೋಗ ಮಾಡ್ತೀರಾ ಅಂತ ಕೇಳ್ತಾ ಇರೋದು ಅವಳು. ಎಂತ ಅನ್ಯಾಯ. ನನ್ ದುರ್ಗಾ ಹಳ್ಳಿಲಿದ್ದಾಗ್ಲೂ ಹೀಗೇನೆ, ಬೆಡ್ ಮೇಲೆ ಮಲಗಿದ್ರೆ ಸಾಕು, ಸುತ್ತಮುತ್ತ ಇರೋರೆಲ್ಲ ಕೆಳಗಿರ್ಬೇಕು, ಹಾಗ್ ಮಾಡ್ತಿದ್ಲು. ಒಂದ್ಸಲ ನನಗೂ ಹೀಗೇನೆ ಒತ್ತು ಬೆನ್ ಮೂಳೆ ಮೋತಿದ್ಲು. ಅದಕ್ಕೆ ನನ್ ಬೆಡ್ ಮೇಲೆ ಮಲಗಲ್ಲ, ಮಲಗಿದ್ರೆ ಫ್ಯಾನ್ ಮೇಲೆ ಮಲಗ್ತೀನಿ. ಏ ಗೂಬೆ, ನಾನು ಅಲ್ಲಿ ಮಲಗಕ್ಕಾಗತ್ತಾ? ನನ್ ಗೂಬೆ ಅಲ್ಲ, ಮಣಿ ಅಲಿಯಾಸ್ ಗಿಣಿ. ಬರ್ಡ್ ಅಲ್ಲ ನಾನು, ಫೈರ್ ಬಾಸು. ಇದು ದುರ್ಗಾ ನ್ಯಾಚುರಲ್ ಟ್ಯಾಲೆಂಟ್. ಸೀರಿಯಲ್ ನಲ್ಲಿ ವಿಲನ್ನ ಒದ್ದಾಗಿ ಓದಿತಾಳೆ. ನೀವ್ ಲಕ್ಕಿ, ಇವತ್ ಬರೀ ಕೇಳಕ್ ಬಿಟ್ಟಿದ್ದೀರಾ. ನಾಳೆ ಹುಷಾರು, ಹಾಸ್ಪಿಟಲ್ ಬಿಡ್ಬೇಡಿ ಅಷ್ಟೇ. ಏ ನಾನ್ಸೆನ್ಸ್ ಮಣಿ, ಊರಲ್ಲಿರೋ ವಿಚಾರ ಎಲ್ಲ ಹೇಳೋದಕ್ಕಾಗತ್ತೆ? ಈ ತರ ಒಂದು ಮ್ಯಾಟ್ರಿ ಅಂತ ಮೊದಲು ಹೇಳ್ಬೇಕು ತಾನೆ? ಅಯ್ಯೋ, ಅನುಭವ್ಸಿನೇ ಕಲೀಲಿ ಅಂತ ಸುಮ್ನಿದ್ದೆ ಬಾಸು. ಹಿತಾ, ಪಪ್ಪನ್ಗೆ ಫುಲ್ ರೆಸ್ಟ್ ಬೇಕು. ನಾವು ಹೋಗೋಣ, ರೆಡಿ. ಟೇಕ್ ಕೇರ್ ಬಾಸು, ಬಾಯ್ ಬಾಯ್. ಏಯ್, ಕಬಡ್ಡಿ ಕೆಲಸ ತೋಡಿ ಎಲ್ಲಿದ್ದೀರ? ಕಬಡ್ಡಿ ಇದು ಸ್ಮಶಾನದೇವ ಅಲ್ಲ ಕಣ್ರೋ, ಮನೆದೇವ. ಏನ್ ಹೇಳ್ತಾ ಇದ್ದೀರಾ? ಏನತ್ತೆ, ನಿಮ್ ಮುಖ ಹೀಗಾಗಿದೆ?
ಯಾವುದೋ ಹಾರರ್ ಸಿನಿಮಾದಲ್ಲಿ ದೆವ್ವ ತರ ಆಗಿದೆ. ಮೂವಿ ಹೆಸರು ಜೋಕರ್. ಅಲ್ಲ, ಏನಾಗಿದೆ ನಿಮ್ಗೆಲ್ಲ? ಯಾಕೆ ಹಿಂಗ್ ನಗ್ತಾ ಇದ್ದೀರಾ? ನನ್ ಮುಖಕ್ಕೆ ಏನಾಗಿದೆ? ಮಾಮ್ ವೇಟ್. ಇದು ನೋಡಿ ನಿಮ್ಮ ಬ್ಯೂಟಿನ. ಯಾರ್ದ ಈ ಫೋಟೋ? ಮಾಮ್ ನೀವೇ. ನೋಡ್ದ್ಯಾ, ನಿಮ್ಗೆ ಎಷ್ಟು ಶಾಕು, ನನ್ಗಿನ್ನಿಷ್ಟು ಶಾಕ್ ಆಗಿರ್ಬೇಡ. ಓಹೋ, ದಮ್ಮು ಮುಖದಲ್ಲಿ ಬೆಂಕಿಯ ಜ್ವಾಲಾಮುಖಿ. ವಾ ವಾ. ಏ ಹಿತ, ಇದು ನಿನ್ ಕೆಲ್ಸ ತಾನೆ? ನಾನು ಏನಕ್ಕೆ ಮಾಡ್ಲಿ ಅಜ್ಜಿ? ನನ್ನ ಮೇಕಪ್ ಬಾಕ್ಸ್ನ ಮುಟ್ಟೇ ಇಲ್ಲ. ಅಷ್ಟಕ್ಕೂ ನಂಗೆ ಇಷ್ಟೊಂದು ಲಿಪ್ಸ್ಟಿಕ್ ಹಚ್ಚಕ್ಕಂತೂ ಬರದೇ ಇಲ್ಲ. ದಮ್ಮು ಡಾರ್ಲಿಂಗ್, ನೀನು ನಿದ್ದೆಗಣ್ಣಲ್ಲಿ ಪ್ರಾಣಿ ಅಂಕಲ್ ಕೈಗೆ ಮುತ್ತು ಕೊಟ್ಯಾ? ಏ ಇನ್ನ ಅಲ್ಲ, ಅಂಕಲ್ ಕೈಗೆ ಲಿಪ್ಸ್ಟಿಕ್ ಮತ್ಕೊಂಡಿತ್ತು, ಅದಕ್ಕೆ ಕೇಳ್ದೆ. ಕ್ಲೈಮ್ಯಾಕ್ಸ್ ಸೂಪರ್. ಪ್ರಾಣಿ ಅಂಕಲ್ ಫಿನಿಶ್. ನಿಮ್ ಕೆಲ್ಸನಾ? ಅಯ್ಯೋ ಪರಮೇಶ್ವರ, ನಿಂದಾನೆ ನಾನೆಲ್ಲ ಕಡೆ. ದಮ್ಮು ಡಾರ್ಲಿಂಗ್, ಇದು ಪ್ರಾಣಿದೇ ಕೆಲಸ. ಬೇಕಿದ್ರೆ ಜೇಬ್ ಚೆಕ್ ಮಾಡು. ಅಷ್ಟೇ ತಾನೆ, ಚೆಕ್ ಮಾಡ್ಕೊ. ಹಾ, ಏನ್ ಪ್ರಾಣಿ ಇದು? ಆ, ಇದು ಹೇಗ್ ಬಂತು? ಅಯ್ಯೋ ಶಿವನೇ, ಅದು ಹೇಗೆ ಇಲ್ಲಿಗೆ ಬಂತು ನನಗೆ ಗೊತ್ತಿಲ್ಲ ಕಡೆ. ಹೌದಾ? ಗೊತ್ತಿಲ್ವಾ? ಈಗ ನಾನ್ ಗೊತ್ತು ಮಾಡಿಸ್ತೀನಿ. ಬನ್ನಿ ರೂಮ್ಗೆ. ಯಾಕೆ? ನಿಮ್ಗೆ ಚೆನ್ನಾಗಿ ಮೇಕಪ್ ಮಾಡ್ತೀನಿ. ಬನ್ನಿ. ಬನ್ನಿ ಅಂದೆ. ಮಗಳಿಗೆ ಕಾಪಾಡೋ, ಜಗತ್ತ, ಕಾಪಾಡೋ, ಅಯ್ಯೋ ಕಾಪಾಡೋ. ಇದು ನಿನ್ನ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು ಕಂದ. ನಿನ್ನೆ ಅತ್ತೆ ದುರ್ಗಾಗೆ ಅವಮಾನ ಮಾಡಿದ್ರು ಅಂತ ಹೀಗೆ ಮಾಡಿದ್ಯಲ್ವಾ? ಗೀತಾ